ಪ್ರತಿ ವರ್ಷ ದೀಪಾವಳಿ ದಸರಾ ಅಂತ ಅದ್ಧೂರಿಯಾಗಿ ಆಚರಿಸ್ತಿದ್ದ ದರ್ಶನ್ಗೆ ಈ ಬಾರಿ ದೀಪಾವಳಿಯ ಬೆಳಕೆ ಮಾಯವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ದರ್ಶನ್ ದೀಪಾವಳಿ ಹಬ್ಬ ಮಾಡಲಾಗದೆ ಕಂಬಿ ಹಿಂದೆ ಕೊರಗಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 30ರ ದೀಪಾವಳಿ ಹಬ್ಬದ ದಿನವೇ ಜಾಮೀನು ಪಡೆದಿದ್ದ ದರ್ಶನ್ ಜೈಲಿಂದ ಹೊರಬಂದು ಕಾರುಗಳಿಗೆ ಪೂಜೆ ಮಾಡಿ ಕುಟುಂಬದ ಜೊತೆ ಹಬ್ಬ ಮಾಡಿದ್ರು. ಆದರೆ ಇದೀಗ ಜಾಮೀನು ರದ್ದಾಗಿ ಮತ್ತೆ ಜೈಲು ಸೇರಿರೋ ನಟ ಹಬ್ಬದ ಸಂಭ್ರಮವಿಲ್ಲದೆ ನರಳಿದ್ದಾರೆ. ಮತ್ತೊಂದೆಡೆ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಣ್ಣೀರಿಟ್ಟಿದ್ದಾರೆ. ಪ್ರತಿ ವರ್ಷ ಮಗಳ ಜೊತೆ ಅದ್ದೂರಿಯಾಗಿ ಹಬ್ಬ ಆಚರಿಸಿ ಹೈಫೈ ಜೀವನ ನಡೆಸುತ್ತಿದ್ದ ಪವಿತ್ರ ಈಗ ಜೈಲಲ್ಲಿ ನಲುಗಿದ್ದಾರೆ. ತಾಯಿ ಮಗಳು ಆಪ್ತರನ್ನ ನೋಡಲಾಗದೆ ಪರದಾಡಿದ್ದಾರೆ. ದೀಪಾವಳಿ ದೀಪದ ಬೆಳಕೆ ನೋಡಲಾಗದೆ ಜೈಲಲ್ಲಿ ಒದ್ದಾಡ್ತಿರೋ ಕೊಲೆ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ಸಿಹಿ ತಿಂಡಿ ನೀಡಲಾಗಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಜೈಲಿನಲ್ಲಿ ಕೈದಿಗಳಿಗೆ ಸಿಹಿ ವಿತರಿಸಲಾಗಿದೆ. ಕ್ವಾರಂಟೈನ್ ಸೆಲ್ನಲ್ಲಿರುವ ವಿಚಾರಣಾಧೀನ ಕೈದಿ ದರ್ಶನ್ ಸೇರಿದಂತೆ ಎಲ್ಲಾ ಕೈದಿಗಳಿಗೆ ಮೈಸೂರು ಪಾಕ್ ನೀಡಲಾಗಿದೆ. ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್, ಮಜ್ಜಿಗೆ ಜೊತೆ ಮೈಸೂರು ಪಾಕ್ ವಿತರಿಸಲಾಗಿದೆ. ಪ್ರತಿ ವರ್ಷ ಅದ್ದೂರಿಯಾಗಿ ಹಬ್ಬ ಆಚರಿಸುತ್ತಿದ್ದ ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಈ ದುರ್ಗತಿ ಬಂದಿದೆ. ದರ್ಶನ್ ಇಲ್ಲದೆಯೇ ಈ ಬಾರಿಯ ಆಯುಧ ಪೂಜೆಯನ್ನು ಪತ್ನಿ ವಿಜಯಲಕ್ಷ್ಮಿ ಆಚರಿಸಿದ್ರು. ಇತ್ತ ಮಹಿಳಾ ಸೆಲ್ನಲ್ಲಿ ಪವಿತ್ರ ಗೌಡಗೂ ಮೈಸೂರು ಪಾಕ್ ನೀಡಲಾಗಿದೆ. ಪೂಜೆಯೂ ಇಲ್ಲ, ಹಬ್ಬದ ಅಡುಗೆಯೂ ಇಲ್ಲದೆ ಜೈಲೂಟ ತಿನ್ನು. ಪ್ರಧಾನಿ ಮೋದಿ ಗೋವಾದಲ್ಲಿ ನೌಕಾಸೇನೆಯ ಜೊತೆ ದೀಪಾವಳಿ ಆಚರಿಸಿದ್ದಾರೆ. ಯೋಧರಿಗೆ ಸಿಹಿ ತಿನ್ನಿಸಿ ಶುಭ ಕೋರಿದ ಪ್ರಧಾನಿ ಮೋದಿ ಯೋಧರೊಂದಿಗೆ ದೀಪಾವಳಿ ಆಚರಿಸಿದ್ದು ನನ್ನ ಸೌಭಾಗ್ಯ ಅಂದ್ರು. ಇನ್ನು INS ವಿಕ್ರಾಂತ್ ಯುದ್ಧ ವಿಮಾನಗಳ ಸಾಮರ್ಥ್ಯ ಪರಿಶೀಲಿಸಿದ್ರು. ಬಳಿಕ ಭಾಷಣ ಮಾಡಿದ ಪ್ರಧಾನಿ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಸ್ತಾಪಿಸಿ ಸೈನಿಕರನ್ನ ಕೊಂಡಾಡಿದ್ರು. हमारी ब्रह्मोस और आकाश जैसी मिसाइलों ने ऑपरेशन सिंदूर में भी अपनी क्षमता साबित की है. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ದೀಪಾವಳಿ ಪ್ರಯುಕ್ತ ತಾವೇ ಸಿಹಿ ತಿನಿಸು ತಯಾರಿಸುವ ಮೂಲಕ ಹಬ್ಬಕ್ಕೆ ಶುಭ ಕೋರಿದ್ದಾರೆ. ದೆಹಲಿಯಲ್ಲಿರೋ 235 ವರ್ಷದ ಇತಿಹಾಸವಿರೋ ಘಂಟೆವಾಲಾ ಸ್ವೀಟ್ ಶಾಪ್ಗೆ ರಾಹುಲ್ ಗಾಂಧಿ ಭೇಟಿ ನೀಡಿದ್ರು. ರಾಹುಲ್ ಅವರ ಮುತ್ತಾತ ನೆಹರು, ಅಜ್ಜಿ ಇಂದಿರಾ ಗಾಂಧಿ, ತಂದೆ ರಾಜೀವ್ ಗಾಂಧಿ ಈ ಎಲ್ಲರಿಗೂ ಸಿಹಿ ತಿನಿಸುಗಳನ್ನು ತಯಾರಿಸಿಕೊಟ್ಟಿದ್ದ ಇತಿಹಾಸವಿರೋ ಪ್ರಸಿದ್ಧ ಘಂಟೆವಾಲಾ ಸ್ವೀಟ್ ಶಾಪ್ ಇದು. ಇಲ್ಲಿಗೆ ಭೇಟಿ ನೀಡಿದ ರಾಹುಲ್ ಗಾಂಧಿ ತಾವೇ ಇಮರ್ತಿ ಮತ್ತು ಬೇಜನ್ ಲಡ್ಡು ತಯಾರಿಸಿ ದೀಪಾವಳಿ ಶುಭ ಕೋರಿದ್ದಾರೆ. ಈ ವೇಳೆ ನಿಮ್ಮ ಮದುವೆಗೆ ನಮ್ಮಲ್ಲೇ ಸಿಹಿ ಪಡಿಬೇಕು ಅಂತ ಅಂಗಡಿ ಮಾಲೀಕರು ಮನವಿ ಮಾಡಿದ್ದಾರೆ. आपके नाना जी को, दादी जी को, पापा को, दीदी को सबको सर्व करा है. अब एक चीज का वेट कर रहे हैं, वो आपसे गुजारिश नहीं आपकी शादी का हम कर रहे हैं कि उसकी मिठाई भी आप हमसे लें और सबसे पहले आप शादी करें. हैप्पी दिवाली. हैप्पी दिवाली. ಬಿಹಾರ ಚುನಾವಣೆಗೆ ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಅಧಿಕಾರಿಗಳ ಬಳಿ ಹಣ ವಸೂಲಿ ಮಾಡುತ್ತಿದ್ದಾರೆ ಅಂತ ಸಂಸದ BY ರಾಘವೇಂದ್ರ ಆರೋಪ ಮಾಡಿದ್ದಾರೆ. BY ರಾಘವೇಂದ್ರ ಆರೋಪಕ್ಕೆ ಕಿಡಿಕಾರಿದ ಸಿಎಂ ಸಿದ್ದರಾಮಯ್ಯ ಚುನಾವಣೆಗೆ ಹಣ ಕಲೆಕ್ಷನ್ ಮಾಡಿರುವುದು ಬಿಜೆಪಿಯವರು ಅವರು ಮಾಡುವ ಕೆಲಸವನ್ನ ನಮ್ಮ ಮೇಲೆ ಹೇಳುತ್ತಿದ್ದಾರೆ ಎಂದಿದ್ದಾರೆ. ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ ಚುನಾವಣೆಗೆ ದುಡ್ಡನ್ನು ಕಳಿಸಬೇಕು, ಫಂಡನ್ನು ಕಳಿಸಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಎಂದೆ, ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರು ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದ್ದಾರೆ ಎಂದೆ. ರಿನ್ಯೂವಲ್ ಅಂತೆ, ಟ್ರಾನ್ಸ್ಫರ್ ದಂಧೆ ಮುಗೀತು, ಈಗ ರಿನ್ಯೂವಲ್ ಅಂತೇಳಿ ಎಲ್ಲ ಆ ಇಲಾಖೆ ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ ಚುನಾವಣೆ ಅದೇ ಒಂದು ದಂಧೆ ಆಗಿದೆ. ಅವ್ರೇನು ಬಿಹಾರಿಗೂ ಕಳಿಸಲ್ಲ, ಅದು ಎಲ್ಲಿ ಎಲ್ಲಿ ತಲುಪಬೇಕಲ್ಲಿ ತಲುಪುತ್ತೆ, ಅದು ಬೇರೆ. ಯಾರು ಹೇಳ್ತಾ ಇರೋರು? ರಾಘವೇಂದ್ರ ಅವ್ರು ಮಾಡ್ತಾ ಇರೋ ಕೆಲಸನ ನಮ್ಗೆ ಹೇಳ್ತಾ ಇತ್ತು, ಅವ್ರು ಮಾಡೋ ಕೆಲಸನ ನಮ್ಗೆ ಹೇಳ್ತಾ ಇತ್ತು. BY ರಾಘವೇಂದ್ರ ಆರೋಪಕ್ಕೆ DK ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ರಾಘವೇಂದ್ರ ಹತ್ತಿರ ಏನಾದ್ರೂ ಇದ್ರೆ ದಾಖಲೆ ಸಮೇತ ಬಿಡುಗಡೆ ಮಾಡಲಿ ಎಂದಿದ್ದಾರೆ. ಇನ್ನು ಕೆಲವು ನಾಯಕರು ಹಿಟ್ ಅಂಡ್ ರನ್ ಮಾಡುತ್ತಾರೆ, ಅವರಂತೆ ರಾಘವೇಂದ್ರನು ಆಗುವುದು ಬೇಡ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ ಚುನಾವಣೆಗೆ ದುಡ್ಡನ್ನು ಕಳಿಸಬೇಕು, ಫಂಡನ್ನು ಕಳಿಸಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಎಂದೆ, ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರು ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದ್ದಾರೆ ಎಂದೆ. ರಿನ್ಯೂವಲ್ ಅಂತೆ, ಟ್ರಾನ್ಸ್ಫರ್ ದಂಧೆ ಮುಗೀತು, ಈಗ ರಿನ್ಯೂವಲ್ ಅಂತೇಳಿ ಎಲ್ಲ ಆ ಇಲಾಖೆ ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ ಚುನಾವಣೆ ಅದೇ ಒಂದು ದಂಧೆ ಆಗಿದೆ. ಅವ್ರೇನು ಬಿಹಾರಿಗೂ ಕಳಿಸಲ್ಲ, ಅದು ಎಲ್ಲಿ ತಲುಪಬೇಕಲ್ಲಿ ತಲುಪುತ್ತೆ, ಅದು ಬೇರೆ. ಅವ್ರ ದಾಖಲೆ ಇದ್ರೆ ದಾಖಲೆ ಸಮೇತ ಅವರು ಬಿಡುಗಡೆ ಮಾಡಲಿ.
ಹಿಟ್ ಅಂಡ್ ರನ್ ಮಾಡ್ತಾರಲ್ಲ ಕೆಲವು ನಾಯಕರುಗಳಿದ್ದಾರೆ, ಹಿಟ್ ಅಂಡ್ ರನ್. ಹಂಗೆ ನೀವು ರಾಘವೇಂದ್ರನು ಆಗೋದು ಬೇಡ. ಹೈಕೋರ್ಟ್ ಸೂಚನೆಯಂತೆ ಕಲಬುರಗಿಯ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಮರು ಅರ್ಜಿ ಸಲ್ಲಿಕೆಯಾಗಿದೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಡಿಸಿಗೆ ಅರ್ಜಿ ಸಲ್ಲಿಸಲಾಗಿದೆ. ಜಿಲ್ಲಾಧಿಕಾರಿ ಲಭ್ಯವಾಗದ ಹಿನ್ನೆಲೆ ಇಮೇಲ್, ವಾಟ್ಸಾಪ್ ಮೂಲಕ ಮನವಿ ಸಲ್ಲಿಸಲಾಗಿದೆ. ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲು ಉಂಟಾಗಿದ್ದು 11 ಜನರು ಅಸ್ವಸ್ಥಗೊಂಡಿದ್ದಾರೆ. ಅಶೋಕ ಜನಮನ ಕಾರ್ಯಕ್ರಮ ಆಯೋಜಿಸುತ್ತಿದ್ದ ಸ್ಥಳದಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರು ಭಾಗಿಯಾಗಿದ್ದರು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ತಪ್ಪಿಸಲು 103 ಕಡೆ ಬಸ್ ನಿಲ್ದಾಣಗಳ ಸ್ಥಳಾಂತರಕ್ಕೆ ನಿರ್ಧರಿಸಲಾಗಿದೆ. ಅಸಮರ್ಪಕ ಹಾಗೂ ಅವೈಜ್ಞಾನಿಕವಾಗಿರುವ ಬಸ್ ಶೆಲ್ಟರ್ಗಳ ಸರ್ವೆಗೆ ಸಂಚಾರ ಪೊಲೀಸರು ಹಾಗೂ ಬಿಎಂಟಿಸಿ ಜಿಬಿಎಗೆ ಪತ್ರ ಬರೆದಿದೆ. ಮೈಸೂರಿನ ಚಾಮರಾಜ ಎಡದಂಡೆ ಕಾಲುವೆಯಲ್ಲಿ ಈಜಲು ಇಳಿದು ಸಾಲಿಗ್ರಾಮ ಪಟ್ಟಣದ 3 ಬಾಲಕರು ಸಾವನ್ನಪ್ಪಿದ್ದಾರೆ. 16 ವರ್ಷದ ಅಯಾನ್, 13 ವರ್ಷದ ಆಜಾನ್, 14 ವರ್ಷದ ಲುಕ್ಮಾನ್ ಈಜುವಾಗ ಈ ದುರ್ಘಟನೆ ಸಂಭವಿಸಿದೆ. ಇಬ್ಬರ ಮೃತದೇಹ ಪತ್ತೆಯಾಗಿದ್ದು ಮತ್ತೊಬ್ಬನ ಮೃತದೇಹಕ್ಕಾಗಿ ತೀವ್ರ ಹುಡುಕಾಟ ನಡೆದಿದೆ.